ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಥರ ವೀಡಿಯೋಸ್ ಬೇಕಂದರೆ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ಡೇ ಅವ್ರ ಫ್ಯಾಮಿಲಿಯವರೆಲ್ಲ ಬ್ರ್ಯಾಂಡೆಡ್ ಶೂ ತಂದುಕೊಟ್ಟಿದ್ದಾರೆ ನಮ್ಮ ಹೀರೋಯಿನ್ ಅಪ್ಪನೇ ಶೂಸ್ನ ಹಾಕ್ತಾ ಹೇಳ್ತಾ ಇದ್ದಾರೆ, ಏನೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸ್ಬೇಕು, ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಮಾಡ್ತಾರೆ ಅಂತ. ಆವಾಗ ಸಡನ್ನಾಗಿ ನಮ್ಮ ಹೀರೋಯಿನ್ಗೆ ರಿನ್ ಅವ್ರು ನೆನಪಾಗುತ್ತೆ. ನೀನು ಖುಷಿಯಾಗಿದೆಯಾ, ಶೂಸ್ ಹೇಗಿದೆ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಕೇಳ್ತಾರೆ. ಅದಕ್ಕೆ ಅವ್ರು ಸ್ಮೈಲ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೀರೋಯಿನು ಮತ್ತು ಅವರಪ್ಪ ಮತ್ತು ಅವ್ರ ತಮ್ಮ ಎಲ್ಲ ಖುಷಿಯಾಗಿ ಕೂಗಾಡ್ತಿರ್ತಾರೆ. ಹೊರಗಡೆ ಅವ್ರ ಅಮ್ಮನ ಕೇಳಿಸ್ಕೊಂಡು ಅವ್ರಿಗೆ ಕೇಳಿಸ್ಬಿಡ್ತಾರೆ. ಸಡನ್ನಾಗಿ ಹೋಗಿ ಅವರ ಮಮ್ಮಿನ ಕರ್ಕೊಂಡು ಬರ್ತಾರೆ ಒಳಗಡೆ. ಆಮೇಲೆ ಹೀರೋಯಿನ್ ಅವ್ರ ತಮ್ಮ ಈ ಶೂಸ್ ತುಂಬ ಸ್ಪೆಷಲ್ ಅಂತ ಅದ್ರ ಮೇಲೆ ಒಂದು ಡ್ರಾಯಿಂಗ್ ಬರೀತಾರೆ. ನಮ್ಮ ಹೀರೋಯಿನು ತುಂಬ ಕ್ಯೂಟಾಗಿದೆ ಅಂತ ಹೇಳ್ತಾರೆ. ಎಲ್ಲ ತುಂಬ ಖುಷಿಯಾಗಿರ್ತಾರೆ. ಸೊ ಅದೇ ಟೈಮಲ್ಲಿ ಫೋಟೋಸ್, ಸೆಲ್ಫೀಸ್ ಎಲ್ಲ ತಗೋತಾರೆ. ಆ ಸೀನ್ನ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಮಿಡಲ್ ಕ್ಲಾಸ್ಗೆ ಒಂದೊಂದು ಚಿಕ್ಕ ವಿಷಯನೂ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ಅಲ್ಲಿ ನಮ್ಮ ಹೀರೋಯಿನು ನಡ್ಕೊಂಡು ಹೋಗ್ತಾ ಇರ್ತಾರೆ. ಕಬೋರ್ಡ್ನ ತೆಗಿತಾರೆ. ಸ್ವಲ್ಪ ಭಯ ಇರುತ್ತೆ. ಸೊ ಮನಸ್ಸಲ್ಲಿ ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಬಿಟ್ಕೊಂಡು ತೆಗಿತಾರೆ. ಏನು ಕಾಣಿಸಲ್ಲ. ಬಟ್ ಸಡನ್ಲಿ ಒಂದು ಪೌಡರ್ ಕೆಳಗಡೆ ಬಿದ್ದುಬಿಡುತ್ತೆ. ಅವ್ರ ಶೂಸ್ ಎಲ್ಲ ವೈಟ್ ಆಗಿ ಗಲೀಜಾಗಿಬಿಡುತ್ತೆ. ಅವ್ರ ಶೂಸ್ನ ಬಿಚ್ಚಿ ಕೈಯಲ್ಲೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಲೀನ್ ಮಾಡಿ ಆದಮೇಲೆ ಚಿತ್ರ ಬಿಡಿಸಿದ್ರಲ್ಲ ಅವ್ರ ತಮ್ಮ, ಅದು ನೋಡಿದ ತಕ್ಷಣ ಒಂಥರ ಖುಷಿಯಾಗುತ್ತೆ ಅವ್ರಿಗೆ. ಮತ್ತೇನೇನು ಶೂಸ್ ಹಾಕೋಬೇಕು ಅಷ್ಟರಲ್ಲಿ ಯಾರೋ ಬಂದು ಶೂಸ್ನ ಓದ್ಬಿಟ್ಟು ಮತ್ತೆ ಶೂಸ್ನ ತೊಗೊಂಡೋಗ್ತಾರೆ. ಅವ್ರ ಹಿಂದೆ ಎಲ್ಲ ಸ್ಟೂಡೆಂಟ್ಸು ಓದ್ತಾರೆ. ಆವಾಗ ಗ್ರೂಪಲ್ಲಿ ಒಂದು ಮೆಸೇಜ್ ಬರುತ್ತೆ, ಗೇಮ್ ಸ್ಟಾರ್ಟ್ ಆಗಿದೆ ಅಂತ. ನಮ್ಮ ಹೀರೋಯಿನು ಶೂಸ್ಗೋಸ್ಕರ ಅವ್ರ ಹಿಂದೆನೇ ಓಡ್ತಾರೆ, ಶೂಸ್ ಕೊಡಿ ಅಂತ. ಫೈನಲಿ ಅವ್ರು ಬಂದು ರೀಚ್ ಆಗೋದು ಫಸ್ಟ್ ಎಪಿಸೋಡಲ್ಲಿ ನೋಡಿದ್ವಲ್ಲ ಆ ಸ್ಟೇಡಿಯಂ ಹತ್ರ ಬಂದು ರೀಚ್ ಆಗ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿರೋ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲ ಶೂಸ್ನ ಇಟ್ಕೊಂಡು ಆಟಾಡಿಸ್ತಿರ್ತಾರೆ. ಅವ್ರಿಗೆ ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡ್ಕೊಂಡು ಲಾಸ್ಟಲ್ಲಿ ಶೂಸ್ ಹೋಗಿ ಯಾರು ಕಾಲ್ಗಡೆನೋ ಸಿಗಾಕೋಗ್ಬಿಡುತ್ತೆ. ಯಾರು ಅಂತ ನೋಡಿದ್ರೆ ಟಾಮ್ ಜೊತೆಗೆ ಮಿಕ್ಕಿದ 4 ಜನ ಫ್ರೆಂಡ್ಸ್ ಕೂಡ ಅಲ್ಲೇ ಇರ್ತಾರೆ. ಸೊ ಅಲ್ಲಿರೋ ಸ್ಟೂಡೆಂಟ್ಸ್ಗೆಲ್ಲ ಫುಲ್ ಕ್ರೇಜ್, ತುಂಬ ರ್ಯಾಗಿಂಗ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಶೇರ್ ಮಾಡ್ತಾರೆ. ಟಾಮು ಶೂಸ್ನ ಎತ್ಕೊಂಡು ತಗೋಬೇಕಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ನಮ್ಮ ಗ್ರೋಯ್ ಅವ್ರು ಇಸ್ಕೊಳ್ಳೋಕ್ಕೆ ಅಂತ ಹತ್ತಿರ ಹೋಗ್ತಾರೆ. ಅಷ್ಟರಲ್ಲಿ ಟಾಮ್ ಕಟರ್ ತೆಗೆದು ಆ ಶೂಸ್ನೆಲ್ಲ ಕಟ್ ಮಾಡ್ತಾರೆ. ಗ್ರೋಯಾಗ 1 ಸೆಕೆಂಡ್ ತುಂಬ ದುಃಖ ಎಲ್ಲ ತಡಿಯೋಕ್ಕಾಗಲ್ಲ. ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಚೇರಪ್ ಮಾಡ್ತಿದ್ದಾರೆ. ಟಾಮು ಶೂಸ್ ಕಟ್ ಮಾಡಾದ್ಮೇಲೆ ಹಿಂದ್ಗಡೆ ಇದೆ ಡೆಸ್ಕ್. ಆಮೇಲೆ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಷ್ಟೊಳಗಡೆ ಎಲ್ಲ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಗೋಯ ಹೋಗಿ ಮತ್ತೆ ಡಸ್ಟ್ಬಿನ್ ಒಳಗಡೆಯಿಂದ ಶೂಸ್ನ ತೆಗೆದು ಹಾಕ್ಕೊಳ್ತಾರೆ. ರಿನ್ ಕೂಡ ನೋಡ್ತಾ ನಿಂತಿರ್ತಾರೆ. ಅವ್ರು ಕೂಡ ಏನು ತಡಿಯೋಕ್ಕೆ ಟ್ರೈ ಮಾಡಲ್ಲ. ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಚೀತು ಅಂತ ಎಲ್ಲ ಅಸಹ್ಯ ಪಡ್ಕೋತಾ ಇರ್ತಾರೆ. ಮತ್ತೆ ವಾಪಸ್ ಬಂದು ನಮ್ಮ ಹೀರೋಯಿನ್ ಹಿಂದೆ ನಿಂತ್ಕೊಂಡು ಟಾಂಟ್ ಮಾಡ್ತಾ ಇರ್ತಾರೆ. ನಮ್ಮ ಹೀರೋಯಿನ್ಗೆ ಅಳು, ಕೋಪ, ದುಃಖ ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಹೇಗೆ ನಿಂತಿರ್ತಾರೆ ಅದೇ ಪೊಸಿಷನಲ್ಲಿ ಹಿಂದೆ ಓದಿತಾರೆ. ಸೊ ಟಾಮ್ ಹೋಗಿ ಕೆಳಗಡೆ ಬೀಳ್ತಾರೆ. ಎಲ್ಲರೂ 1 ಸೆಕೆಂಡ್ ಶಾಕಲ್ಲಿ ನೋಡ್ತಿರ್ತಾರೆ. ಆ ಮೂಮೆಂಟ್ನ ಆ್ಯಕ್ಚುಯಲ್ ಸೀನಲ್ಲಿ ನೋಡಬೇಕು, ತುಂಬ ಚೆನ್ನಾಗಿದೆ. ಟಾಮ್ ಅವ್ರು ಇನ್ನೂ ಎದ್ದೇ ಇರಲ್ಲ. ಕೆಳಗಡೆ ನಮ್ಮ ಹೀರೋಯಿನ್ ಕುತ್ಕೊಂಡು ಸರಿಯಾಗಿ ಬೈತಿರ್ತಾರೆ. ಏನು ಅನ್ಕೋಬಿಟ್ಟಿದ್ಯಾ ನೀನು, ನಿನಗೆ ಯಾವುದ್ರ ಬಗ್ಗೆನೂ ವ್ಯಾಲ್ಯೂನೇ ಗೊತ್ತಿಲ್ವ, ರ್ಯಾಗಿಂಗ್ ಅಂದರೆ ಈ ಥರ ಮಾಡ್ತಾರೆ ಅಂತೆಲ್ಲ ಸರಿಯಾಗಿ ಉಗಿದಾಗ್ತಿದ್ದಾರೆ. ಅದನ್ನು ಹತ್ಕೊಂಡು ಜೋರಾಗಿ ಹೇಳ್ತಾರೆ. ಸೊ ಇದು ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.